ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 9 ಫೆಬ್ರವರಿ 2026 ಬಾಬ್ ದಾದಾರವರ ಮಧುರ ಮಹಾವಾಕ್ಯಗಳು. ಇವತ್ತಿನ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ಬಡವರ ಬಂಧುವಾದ ಶಿವ ತಂದೆಯವರು ನಾವು ಮಕ್ಕಳಿಗೆ ಶಿವ ಜೀವನವನ್ನ ವಜ್ರ ಸಮಾನವನ್ನಾಗಿ ಮಾಡಲು ಬಂದಿದ್ದಾರೆ. ಆದ್ದರಿಂದ ಸದಾ ತಂದೆಯ ಶ್ರೀಮತದಂತೆಯೇ ನಡೆಯಬೇಕು. ಇವತ್ತು ಬಾಬಾ ಹೇಳ್ತಾರೆ, ಬಡವರ ಬಂಧುವಾದ ನಾನು ಬಂದಿದ್ದೀನಿ, ನೀವು ಮಕ್ಕಳ ಜೀವನವನ್ನ ವಜ್ರ ಸಮಾನವನ್ನಾಗಿ ಮಾಡಲಿಕ್ಕೆ, ಆದ್ರಿಂದ ನನ್ನ ಶ್ರೀಮತಂತೆ ನಡೀರಿ ಅಂತ ಬಾಬಾ ಹೇಳ್ತಾರೆ. ಎರಡನೇದು, ಬಾಬ್ ದಾದಾರವರ ಮೂಲಕ ಅಂದ್ರೆ ಶಿವಬಾಬಾ ಬ್ರಹ್ಮ ದಾದಾರವರ ಮೂಲಕ ಬಂದು ನಾವು ಮಕ್ಕಳಿಗೆ ತಿಳುವಳಿಕೆ ನೀಡ್ತಿದ್ದಾರೆ. ಈ ಮಾತನ್ನ ಪಕ್ಕ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಬಾಪ್ ದಾದಾ, ಶಿವಬಾಬಾ ಮತ್ತು ಬ್ರಹ್ಮ ದಾದಾ. ಅಂದ್ರೆ ಶಿವಬಾಬರವರು ಬ್ರಹ್ಮ ಬಾಬರ ಮಾಧ್ಯಮದ ಮುಖಾಂತರ ಬಂದ್ಬಿಟ್ಟು ನಮಗೆ ಸತ್ಯ ಜ್ಞಾನ ತಿಳುವಳಿಕೆ ನೀಡ್ತಿದ್ದಾರೆ, ನಮ್ಮನ್ನ ಬ್ರಾಹ್ಮಣ ಮಕ್ಕಳನ್ನಾಗಿ ಮಾಡ್ಕೊಂಡಿದ್ದಾರೆ. ಮೂರನೇದು, ನಿರಂತರ ಶಿವ ತಂದೆಯ ನೆನಪಿನಲ್ಲಿ ಇರಲು ಬುದ್ಧಿಯನ್ನ ಚೊಕ್ಕ ಚಿನ್ನ ಅಂದ್ರೆ ಶುದ್ಧವನ್ನಾಗಿ ಮಾಡ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ. ಶುದ್ಧ ಬುದ್ಧಿಯಲ್ಲಿ ಮಾತ್ರ ತಂದೆ ಕೊಡ್ತಕ್ಕಂಥ ಜ್ಞಾನ ಹಾಗೂ ನೆನಪು ಉಳಿಯುತ್ತದೆ. ನಾಲ್ಕನೆಯದು, ಪರಸ್ಪರ ವಿಶೇಷತೆಗಳನ್ನೇ ನೋಡುವ ಹಾಗೂ ವರ್ಣನೆ ಮಾಡುವ ಶ್ರೇಷ್ಠತಾ ಸಂಪನ್ನ ಪವಿತ್ರ ಹಂಸಗಳಾಗಿರಿ. ಐದನೇದು, ಸಮಯದ ಉಳಿತಾಯ ಮಾಡಿಕೊಳ್ಳುವ ತೀವ್ರ ಪುರುಷಾರ್ಥಿಗಳೇ ಸದಾ ವಿಜಯೀ ಆತ್ಮಗಳು. ಸಮಯದ ಉಳಿತಾಯ ಮಾಡಿಕೊಳ್ತಕ್ಕಂಥ ತೀವ್ರ ಪುರುಷಾರ್ಥಿಗಳೇ ಸದಾ ವಿಜಯೀ ಆತ್ಮಗಳು. 5 ಬಿಂದುಗಳು: ವಜ್ರ ಸಮಾನ ಜೀವನ, ಬಾಪ್ ದಾದಾ, ನಿರಂತರ ಶಿವ ತಂದೆಯ ನೆನಪು, ಪವಿತ್ರ ಹಂಸ, ತೀವ್ರ ಪುರುಷಾರ್ಥಿ. ಇಂದಿನ ಚಿಂತನೆ, ನಾನು ಆತ್ಮ ಪವಿತ್ರ ಹಂಸ ಜ್ಯೋತಿ ಬಿಂದು ಆಗಿದ್ದೇನೆ. ನಾನು ಚೈತನ್ಯ ಶಕ್ತಿಯ ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ಪಾತ್ರವನ್ನು ಅಭಿನಯಿಸ್ತಾ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಈಗ ಕಲಿಯುಗದ ಅಂತ್ಯ, ಪುನಃ ಸತ್ಯುಗ ಬರ್ತಕ್ಕಂಥ ಈ ಮಧ್ಯಮ ಸಮಯ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿದ್ದೇನೆ. ಸಂಗಮೇಶ್ವರ ತಂದೆ ಶಿವಬಾಬರವರನ್ನು ಯಥಾರ್ಥವಾಗಿ ಸ್ವಯಂ ತಂದೆಯಿಂದಲೇ ಅರಿತುಕೊಂಡು ತಂದೆಯನ್ನು ನೆನಪು ಮಾಡ್ತಕ್ಕಂಥ, ನನ್ನನ್ನು ನಾನು ಆತ್ಮ ಎಂದು ತಿಳಿದುಕೊಂಡು ಸೃಷ್ಟಿಯ ಸಂಪೂರ್ಣ ಆದಿ ಮಧ್ಯ ಅಂತ್ಯದ ಜ್ಞಾನ, ಈ ಸೃಷ್ಟಿ ನಾಟಕದ ರಹಸ್ಯವನ್ನು ಅರಿತುಕೊಂಡು ತಂದೆಯನ್ನ ನೆನಪು ಮಾಡಿ ಜನ್ಮ ಜನ್ಮಾಂತರಗಳ ಪಾಪ ಕರ್ಮಗಳಿಂದ ಮುಕ್ತರಾಗಿ ಪುಣ್ಯದ ಖಾತೆಯನ್ನು ಜನ್ಮ ಜನ್ಮಾಂತರಗಳಿಗಾಗಿ ಜಮಾ ಮಾಡಿಕೊಳ್ಳುವ ಈ ಪರಿಶುದ್ಧ ಸರ್ವಶ್ರೇಷ್ಠ ಸಮಯ ಕಲ್ಯಾಣಕಾರಿ ಸಂಗಮಯುಗ. ನನ್ನ ಆತ್ಮ ಜ್ಯೋತಿ ಸಂಗಮಯುಗಿ ಬ್ರಾಹ್ಮಣ ಆತ್ಮ. ನಾನು ಆತ್ಮ ಭ್ರುಕುಟಿಯ ಸಿಂಹಾಸನದಲ್ಲಿ ಕುಳಿತಿದ್ದೇನೆ. 3 ಮಾತುಗಳನ್ನು ನೆನಪಿಟ್ಕೊಳ್ಳೋಣ, ಡ್ರಿಲ್ ಮಾಡೋಣ. 1, 2 ಹಾಗೂ 3. 1 ಅಂತ ಹೇಳಿದಾಗ, 1, ನಾನು ಆತ್ಮ ಹಣೆಯ ಮಧ್ಯದಲ್ಲಿ ಕುಳಿತುಕೊಂಡಿದ್ದೇನೆ. ಭ್ರುಕುಟಿಯ ಸಿಂಹಾಸನ, ಸಾಕಾರ ಲೋಕದಲ್ಲಿ, ಸಾಕಾರ ಶರೀರದಲ್ಲಿ ಭ್ರುಕುಟಿಯ ಸಿಂಹಾಸನದಲ್ಲಿ ಕುಳಿತಿದ್ದೇನೆ. 2, ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಸಂಪೂರ್ಣ ಫಲಿಸ್ತಾ
ಬ್ರಹ್ಮ ಬಾಬಾರವರ ಮಸ್ತಕದಲ್ಲಿ ಶಿವಬಾಬಾ ಬಾಪ್ದಾದ. ನಾನು ಆತ್ಮ ಬೆಳಕಿನ ಲೋಕದಲ್ಲಿ, ಬೆಳಕಿನ ಶರೀರದಲ್ಲಿ ಬಾಪ್ದಾದರವರ ಸಮ್ಮುಖದಲ್ಲಿ ಅಪಾರ ಸ್ನೇಹ ತುಂಬಿದ ದೃಷ್ಟಿ, ಶಕ್ತಿ, ವರದಾನಗಳನ್ನು ಪಡೆದುಕೊಳ್ಳುತ್ತಿದ್ದೇನೆ. ಸೂಕ್ಷ್ಮ ಲೋಕ, ಸೂಕ್ಷ್ಮ ಶರೀರ ಬಾಪ್ದಾದರವರ ಸನ್ಮುಖದಲ್ಲಿ. ಮೂರು, ಸೂಕ್ಷ್ಮ ಲೋಕದಿಂದಲೂ ಮೇಲೆ ಮೂಲ ಲೋಕ ಪರಂಧಾಮ, ನಾನು ಬಿಂದು, ತಂದೆಯೂ ಸಹ ಬಿಂದು. ಪರಮಧಾಮದಲ್ಲಿ ಪರಮಪಿತ ತಂದೆ ಶಿವಬಾಬರವರ ಜೊತೆಯಲ್ಲಿ ಸ್ವಯಂ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಪರಮ ಪಾವನ ಲೋಕದಲ್ಲಿ ನಾನಾತ್ಮ ನನ್ನ ನಿಜ ಸ್ವರೂಪ ಬಿಂದುವಾಗಿ ಹೊಳಿತಾ ಇದ್ದೀನಿ. ನನ್ನ ಪ್ರಿಯಾತಿ ಪ್ರಿಯ ತಂದೆ ಶಿವಬಾಬರವರು ಬಿಂದುವಾಗಿ ಹೊಳಿತಾ ಇದ್ದಾರೆ, ಆಕರ್ಷಣೆ ಮಾಡ್ತಿದ್ದಾರೆ. ನಾನು ಆತ್ಮ ಬಾಬನಿಗೆ ಟಚ್ ಆಗಿದ್ದೇನೆ. ಸಂಪೂರ್ಣ ಶುದ್ಧನಾಗಿದ್ದೇನೆ. ಪ್ಯೂರ್ ಚಮಕತಾ ಹುआ सितारा बाप दादा से स्वयं शिव बाबा बिंदु, ಬ್ರಹ್ಮ ಬಾಬಾ ಬಿ ಬಿಂದು, ನಾನು ಸಹ ಬಿಂದು. ಬಿಂದು ರೂಪದಲ್ಲಿ, ಬಿಂದು ಲೋಕದಲ್ಲಿ, ಬಿಂದು ತಂದೆಯ ಜೊತೆಯಲ್ಲಿ ಅಪಾರ ಶಕ್ತಿಗಳಿಂದ ತುಂಬಿಕೊಂಡಿದ್ದೇನೆ. ಪರಮಧಾಮದಲ್ಲಿ ಪರಮ ಪಿತನ ಜೊತೆಯ ಅನುಭವ. ನಾನು ಬಿಂದು, ತಂದೆಯೂ ಸಹ ಬಿಂದು. ಒನ್ ಅಂತ ಹೇಳಿದಾಗ ಸಾಕಾರ ಶರೀರದಲ್ಲಿ ಮಸ್ತಕ ಸಿಂಹಾಸನದಲ್ಲಿ ನೋಡ್ಕೊಳ್ಳೋದು. ಎರಡಿದು ಸೂಕ್ಷ್ಮ ಲೋಕದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಬಾಪ್ ದಾದಾರವರ ಸಂಪೂರ್ಣ ಫರಿಸ್ತ ಸೂಕ್ಷ್ಮ ಲೋಕದಲ್ಲಿ ಅವರ ಎದುರುಗಡೆ ನಿಂತುಕೊಂಡು ಶಕ್ತಿ ಹಾಗೂ ವರದಾನಗಳನ್ನು ಪಡೆದುಕೊಳ್ಳೋದು. 3 ಅಂತ ಹೇಳಿದಾಗ ಪರಂಧಾಮ, ನಾನು ಬಿಂದು, ತಂದೆಯು ಬಿಂದು, ಬಾಬನಿಗೆ ಟಚ್ ಆಗಿ ಅಪಾರ ಶಕ್ತಿಗಳಿಂದ ತುಂಬಿಕೊಂಡು ಮತ್ತೆ ಸಾಕಾರ ಸೃಷ್ಟಿಗೆ ಬನ್ನಿ. ವಜ್ರ ಸಮಾನ ಜೀವನ. ಬಾಪ್ ದಾದಾರವರು ನಿರಂತರ ತಂದೆಯ ನೆನಪು. ಶ್ರೇಷ್ಠತಾ ಸಂಪನ್ನ ಪವಿತ್ರ ಹಂಸ, ತೀವ್ರ ಪುರುಷಾರ್ಥಿ, ವಿಜಯಾತ್ಮ ಜ್ಯೋತಿ. ಓಂ ಶಾಂತಿ.